ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿನ ಅಂತೂ ರಾವಣನ ದಹನ ಮಾಡೋಕೆ ಅಂತೇಳಿ ಅದ್ರ ಬೆನ್ನಿಂದೆ ರೌಡಿಗಳನ್ನ ಬಿಟ್ಟು ಅಶ್ವಿನಿ, ದೇವಯಾನಿ, ಅಂಜು ಎಲ್ಲ ಸೇರಿ ಕಟ್ಟಾಕ್ಸ್ಬಿಡ್ತಾರೆ. ಆ ಕಟ್ಟಾಕ್ಸ್ತಿದ್ದಾಗೇನೆ ಅವಳಿಗೆ ಮತ್ತೆ ಬರುವಂತ ಆ ಡ್ರಗ್ಸ್ ಇರುವಂತ ಚಾಕ್ಲೇಟ್ ಕೊಟ್ಬಿಟ್ಟು ಯಾವಾಗ ಅವಳು ಆ ದಹನದಲ್ಲಿ ನೋಡೋದೇ ಇಲ್ಲ ಪಾಪ. ಅಜಿತ ಎಂದಿನಂತೆ ಅವನು ಬಾಣ ಹೂಡ್ತಾನ ಅಷ್ಟೇ ಪಾಪ. ಇಲ್ಲಿ ನಚ್ಚಿ ಹೂಡ್ಬೇಕಾಗಿರುತ್ತೆ, ಅದ್ರ ನಚ್ಚಿ ನೀನೇ ಅಲ್ಪ ಶ್ರೀರಾಮಚಂದ್ರ, ನೀನೇ ಮಾಡ್ಬಿಡೋಣ ಅಂತಾರೆ. ಸರಿ, ಎಂದಿನಂತೆ ಆ ಬಾಣನ ಪ್ರಯೋಗ ಮಾಡ್ತಾರೆ. ಅದು ಉರಿತಾ ಹೋಗ್ತದೆ. ಆ ದಹನ ಆಗ್ತಿದ್ದಾಗೇನೆ ಇಲ್ಲಿ ಅಜಿತನ್ಗೆ ಅನುಮಾನ ಬರುತ್ತೆ. ಅದು ಸುತ್ತಲೂ ನೋಡ್ತಾರೆ. ಯಾವಾಗ ಭೂಮಿ ಆ ಬೆಂಕಿನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೋ ಶಪಥ ಮಾಡ್ತಾನೆ ಅಜಿತ್. ನನ್ನ ಭೂಮಿ ವಾಸಿಯಾಗಿ ಬರ್ಲಿ, ಮಾತ್ರ ಬಿಡುವುದಿಲ್ಲ. ಗಲ್ಲಿ ಗಲ್ಲಿ ಏರಿಯಾದಲ್ಲೆಲ್ಲ ಎಲ್ಲೂ ಕದಲಬಾರ್ದು, ಆ ರೀತಿ ನಾಕಾಬಂದಿ ಆಗಿದ್ದೀನಿ. ಮಾತ್ರ ಬಿಡದೆ ಅಟ್ಟಾಡಿಸಿ ಅವ್ರನ್ನ ಒದ್ದು ಒಳಗಾಕಿ ಅಂತಿಂತ ಶಿಕ್ಷೆ ಎಲ್ಲ ಕೊಡೋದು ಮಾತ್ರ ನರ್ಕ ತೋರಿಸ್ತೀನಿ ಅಂತ ಹೇಳಿ ದೇವಯಾನಿ ಮಳ್ಳಿಯನ್ನು ನೋಡ್ತಾ ನಿಂತ್ಕೊಳ್ತಾಳೆ. ಅಂತೂ ಇಂತೂ ದೇವಯಾನಿಗೂ ಬಿಸಿ ಕಾಯಿಸ್ತಾನೆ. ಅಂಜು ಅಶ್ವಿನಿನೂ ಬಿಡೋದಿಲ್ಲ. 3 ಜನಕ್ಕೂ ಕೂಡ ಮಾರಿ ಹಬ್ಬ ಮಾಡಕ್ ತಯಾರಾಗಿ ನಿಂತಿದ್ದಾನೆ. ಅಷ್ಟು ಉಗ್ರ ರೂಪ ತಾಳಿ ಅಬ್ಬರಿಸ್ತಾನೆ ಹಂಗೆ ಅಜಿತ ಪಾಪ. ಯಾಕೆ ಅಂದ್ರೆ ಅವಳ ಸ್ಥಿತಿನೂ ಕೂಡ ಹಾಗೆ ಇರುತ್ತೆ. ಏನಾದ್ರೂ ಭೂಮಿ ಆ ಸಂದರ್ಭದಲ್ಲಿ ಪಾಪ ಅವಳು ಏನು ಹೊಗೆ ಎಲ್ಲ ಬಾಯೆಲ್ಲ ಕಟ್ಟಾಕ್ಬಿಟ್ಟಿರ್ತಾರೆ. ಆ ಉಸಿರಾಡಕ್ ಆಗ್ತಾ ಇಲ್ಲ ಅವಳಿಗೆ, ಒದ್ದಾಡ್ತಾಳೆ ಬಿಲಿ ಬಿಲಿ ಬಿಲಿ. ಪಾಪ ಅವಳ ಸ್ಥಿತಿ ನೋಡಿದ್ರೆ ಯೋನ್ಸ್ಬೇಕು. ಇತ್ತ ಉಸಿರಾಡಕ್ಕೂ ಆಗ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ ಅವಳ ಕೈಲಿ. ಅಜಿತ ಹಂಗೂ ಸುತ್ತಲೂ ಹುಡುಕ್ತಾನೆ, ಎಲ್ಲಾ ಕಡೆ ನೋಡ್ತಾನೆ. ಇಲ್ಲಿ ದೇವಯಾನಿ ಅವಳನ್ನ ಕಟ್ಟಾಕಕ್ಕೆ ನೋಡ್ತಾಳೆ. ಅಲ್ಲ ಸಂಗೀತ, ನಿನ್ ಮಗನ್ಗೆ ಹೇಳು ಒಂಚೂರ, ಯಾಕೆ ಹಿಂಗೆ ನೋಡು ಅವಳನ್ನ ಎಬ್ಬಸಕ್ ಹೋಯ್ತಾ ಇದ್ದಾನಲ್ಲ. ಇಲ್ಲ ಅಮ್ಮ, ಭೂಮಿ ಕಾಣ್ತಾ ಇಲ್ಲ ಆಗಿನಿಂದಲೇ, ಸುಮ್ಮನಿರಮ್ಮ ನೀನು. ಅದಕ್ಕೆ ಸಂಗೀತ ಹೇಳ್ತಾನೆ, ಇಲ್ವೋ ತಲೆನೋವು ಅಂತ ನನಗೆ ಹೇಳೋದ್ಲು. ಅದಕ್ಕೆ ಸಂಗೀತ ಹೇಳ್ತಾಳೆ, ಒಂದ್ ಅರ್ಧ ಗಂಟೆ ಮಲಗಿದ್ ಬರ್ಲಿ ಬಿಡೋ, ಏನಂತೆ ರೆಸ್ಟ್ ತಗೊಂಡ್ ಬರ್ಲಿ ಬಿಡು, ಆಮೇಲೆ ಎಬ್ಬರ್ಸೋಣ. ರಾವಣನ್ ದಹನ ಆಗ್ಬಿಡ್ಲಿ, ಅಪ್ಶಕನ ಮಧ್ಯೆ ಹೋಗ್ಬಾರ್ದು, ಹೇಳು ಸಂಗೀತ. ಆದ್ರೂ ಅಜಿತ್ ಯಾಕೆ ಅಂದ್ರೆ ಹಿಂದೆ ದೋಣಿ ವಿಚಾರದಲ್ಲಿ ಸಾಕಷ್ಟು ಬಾರಿ, 1-2 ಬಾರಿ ನೋಡಿದಾನೆ ದೇವಯಾನಿ ಕೈವಾಡ ಇದ್ದೇ ಇದೆ ಅಂತ. ಪಕ್ಕ ಕ್ಯಾಮ್ರಾದಲ್ಲೆಲ್ಲ ನೋಡ್ದಾಗ್ಲಿಂದ ಅವನು ಎಚ್ಚರಿಸ್ತಾನೆ ಇರ್ತಾನೆ ಭೂಮಿಗೆ, ಬೇಡ ಭೂಮಿ ನಂಬೇಡ, ಅಮ್ಮ 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 ಅನ್ನೋಂತ ಪದಕ್ಕೆ ಕಳಂಕ ಎಮ್ಮ. ಆ ತಾಯಿ ಅನ್ನೋಳು ತನ್ನದನ್ನೆಲ್ಲ ಸಂಕಟಗಳನ್ನ ನಿಂತ್ಕೊಂಡು ಕಾಪಾಡೋ ಅಂತ ದೇವತೆ ಅವಳು. ಆದ್ರೆ ಆ ಸ್ಥಾನ ಇಲ್ಲ, ಅವಳು ನಾಟಕ ಆಡ್ತಾ ಇದ್ದಾಳೆ ಎಂದ್ರೂ ಕೇಳೋದಿಲ್ಲ ಭೂಮಿ, ನಂಬಿರ್ತಾಳೆ. ಇಲ್ಲಿ ಎಲ್ಲ ಬಂದಿದ್ದು ರೌಡಿಗಳಿಬ್ರು ಗಲಾಟೆ ಮಾಡ್ತಾರಲ್ಲಿ. ಆ ಗಲಾಟೆ ಮಾಡ್ದಾಗ್ಲೂ ಕೂಡ ಇವ್ರು ಎಚ್ಚೆತ್ಕೊಳ್ಳೋದಿಲ್ಲ ಪಾಪ. ಮಾಮೂಲಿ ಏನೋ ಇದೆ ಅಂತ ಸುಮ್ಮನೆ ಆಗ್ತಾರೆ. ಅತಿಥಿಗಳು ಬರ್ತಾರೆ, ಅತಿಥಿಗಳನ್ನೆಲ್ಲ ಮಾತಾಡ್ಸಿ ಚೆನ್ನಾಗಿ ಎಲ್ಲಾ ಮಾಡ್ತಾರೆ. ಆಗ್ಲೂ ಗಮನಿಸೋದಿಲ್ಲ ಅಜಿತ ಭೂಮಿನ. ಎಲ್ಲೇ ನಿಂತಿದ್ದಾಳು ಬಿಡು ಅಂತ ಈಗ ಅನ್ಕೊಳ್ತಾನೆ. ಆದ್ರೆ ಭೂಮಿ ಕಾಣ್ತಾ ಇಲ್ಲ ಅನ್ನೋದು ಅವ್ನು ಅರಿವಿಗೆ ಬರೋದು ಯಾವಾಗ ಬಾಣ ಊಡ್ತಾನೋ. ಬಾಣ ಊಡೋವರೆಗೂ ಅವನಿಗೆ ಗೊತ್ತಾಗೋದಿಲ್ಲ. ಆ ರಾವಣನಿಗೆ ಬಾಣ ಆದ್ಮೇಲೆ ಸುತ್ತಲೂ ನೋಡ್ತಾನೆ, ಭೂಮಿ ಇರೋದಿಲ್ಲ. ಆ ಭೂಮಿ ಇಲ್ದಿದಾಗ ಅಮ್ಮನ್ ಕೇಳಿ ಕೊನೆಗೆ ದೇವಯಾನಿ ಯಾರು ಏನು ಹೇಳಿದ್ರು ಕೂಡ ಕೇಳೋದಿಲ್ಲ. ರೂಮೆಲ್ಲ ಹೋಗಿ ಹುಡ್ಕೊಬರ್ತಾನೆ, ಭೂಮಿ ಭೂಮಿ ಅಂತ ಕೂಗ್ಕೊಳ್ತಾನೆ. ಎಲ್ಲ ಸುತ್ತಲೂ ನೋಡ್ತಾನೆ, ಎಲ್ಲೂ ಇಲ್ಲ ಭೂಮಿ. ಓಡ್ ಬರ್ತಾನೆ, ಅಮ್ಮ ಅಲ್ಲೆಲ್ಲೂ ಇಲ್ವಲ್ಲಮ್ಮ ಭೂಮಿ ಅಂತ ಹೇಳಿ. ನಚ್ಚಿ, ಅಣ್ಣ ನೀನ್ ಸರಿಯಾಗಿ ಹುಡುಕಿಲ್ಲ, ತಾಳು ನಾನು ಹುಡುಕ ಬರ್ತೀನಿ ಅಂತ ಅವನು ಹೋಗ್ತಾನೆ. ಅವನೆಲ್ಲ ಕಡೆ ನೋಡ್ತಾನೆ, ಅವನಿಗೂ ಸಿಗೋದಿಲ್ಲ. ಇಲ್ಲ ಬ್ರೋ, ಅಲ್ಲೆಲ್ಲೂ ಇಲ್ಲ. ಎಲ್ರಿಗೂ ಗಾಬರಿ ಶುರುವಾಗುತ್ತೆ. ಶ್ರವಣ್ ಅಂತೂ ಕಂಗಾಲ ಆಗೋಯ್ತಾನೆ. ನೋಡಿ, ಎತ್ಕರಳು ಎಷ್ಟು ಬೇಗ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಕಣ್ಣರಿಯೋದನ್ನ ಕರುಳರಿಯುತ್ತೆ ಅನ್ನೋ ರೀತಿನಲ್ಲಿ ಅವನು ಕರುಳು ಕರಿತದೆ ಮಗಳಿಗೋಸ್ಕರ. ನಾವು ಎಲ್ರು ಒಂದೊಂದ್ ಕಡೆ ಹುಡುಕಿದ್ರೆ ಎಲ್ಲ ಒಂದೊಂದ್ ಕಡೆ ದಿಕ್ಕಾಪಾಲ ಹುಡುಕ್ತಾ ಇರ್ತಾರೆ. ಆದ್ರೆ ದೇವಯಾನಿ, ಅಶ್ವಿನಿ, ಅಂಜು ಎಂತ ಕೆಲ್ಸ. ನೀವು ಅಜಿತನ್ ಹೇಗಾದ್ರೂ ಮಾಡಿ ನಾವು ಇದ್ರಿಂದ ಹೊರ ಕಳ್ಸೋಣ ಅಂದ್ರೆ ಆಗ್ತಾನೆ ಇಲ್ವಲ್ಲ. ಏನ್ ಖುಷಿ ಪಡ್ತಾ ಇರ್ತಾರೆ. ರಾವಣಂದು ಒಂದೊಂದು ಇದು ಕೂಡ ಪಾರ್ಟ್ಸು ಕೂಡ ಬೈತಾ ಇದ್ರೆ ಇವ್ರಿಗೆ ಖುಷಿ. ಇವ್ರಿಗೆ ಭೂಮಿ ಅಲ್ಲಿ ಸುಟ್ಟೋಗ್ತಾಳೆ ಅಂತ ಹೇಳಿ. ಆದ್ರೆ ನಾವೊಂದು ಬಯಸಿದ್ರೆ ದೈವ ಒಂದು ಅಲ್ಲಿ ಇಟ್ಟಿರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಕ್ಷಣದಲ್ಲಿ ಎಲ್ಲ ಸುತ್ತು ಹುಡುಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜಿತನ್ಗೆ ಅವ್ರ ಫೋನ್ ಸಿಗುತ್ತೆ. ಫೋನ್ ಸಿಕ್ಕಿದ ತಕ್ಷಣ ನಚ್ಚಿ, ನೋಡೋ ಇಲ್ಲಿ ನಮ್ಮದಕ್ಕೆ ಫೋನು, ಅಣ್ಣ ಇಲ್ಲೇ ಎಲ್ಲೋ ಇದ್ದಾರೆ, ನೋಡೋಣ ಅಂದಾಗ ಅಜಿತನ್ಗೆ ಅನುಮಾನ ಬರ್ತದೆ. ಹಂಗೆ ಸುತ್ತು ಬರ್ತಾನೆ. ಬರ್ತಿದ್ದಾಗೇನೆ ಅವಳು ಸ್ವಲ್ಪ ಸೀರೆ ಕಾಣುತ್ತೆ. ಸೀರೆ ಕಾಣಿದ ತಕ್ಷಣ ಹೋಗ್ತಾನೆ ಅದಕ್ಕೆ
ಭೂಮಿ 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 ಅಂತ ಬಾ ಚಪ್ಕೊಂಡು ಆ ಕಟ್ಟನ್ನು ಬಿಡಿಸಿ ಅನಾಮತ ಎತ್ಕೊ ಬರ್ತಾನೆ. ಸಂಗೀತ ನೋಡಿದ್ದು ಏನಾಯ್ತು ಅಜಿತ, ಭೂಮಿಗೆ ಏನಾಯ್ತು ಅಂತ ಗಾಬರಿಯಾಗಿ ಸುತ್ತುರಿತಾರೆ ಎಲ್ರೂ. ಅಜಿತ, ಅಮ್ಮ ಭೂಮಿ ಪ್ರಜ್ಞೆ ಇಲ್ಲ, ನಚ್ಚಿ ಅಣ್ಣ ಪ್ರಜ್ಞೆ ಇಲ್ಲ, ನಡಿ ರೂಮಿಗೆ ಕರ್ಕೊಂಡು ಮೊದ್ಲು ಒಂಚೂರು ಟೆಸ್ಟ್ ಮಾಡ್ಬೇಕು ಅಂದಾಗ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸಿ ನಚ್ಚಿ ಟೆಸ್ಟ್ ಮಾಡ್ತಾನೆ. ಒಂಥರ ನಿರಾಸೆಯಾಗಿ ನಿಂತ್ಕೊಬಿಡ್ತಾನೆ ನಚ್ಚಿ. ನಿಂತ್ಕೊಂಡ ತಕ್ಷಣ ಶ್ರವಣನ್ ತಡೆಯಕ್ಕಾಗೋದಿಲ್ಲ. ಶ್ರವಣ ಅಳಕ್ ಶುರು ಮಾಡ್ತಾರೆ. ಅದನ್ನ ನೋಡಿ ಅಜಿತನು ಅಳಕ್ ಶುರು ಮಾಡ್ತಾನೆ ಬಾ ಚಪ್ಕೊಂಡು. ಸಂಗೀತ, ಅಜ್ಜಿ ಎಲ್ಲ ಅಳಕ್ ಶುರು ಮಾಡ್ತಾರೆ. ಆದ್ರೆ ಅಂಜು, ಅಶ್ವಿನಿ, ದೇವ್ಯಾನಿ ಮಾತ್ರ ಏನು ಕಲ್ ನಿಂತಂಗ್ ನಿಂತಿರ್ತಾರಲ್ಲಿ. ಸರಿ ಪಾಪ, ಬಹಳ ಬೇಸರ ಆಗತ್ತಿಲ್ಲಿ. ಅಷ್ಟರಲ್ಲಿ ಭೂಮಿ ಒಂಚೂರು ಇನ್ನೇನು ಶ್ರವಣ ಡಾಕ್ಟರ್ ಫೋನ್ ಮಾಡೋಣ ಅಂತ ಬೇರೆ ಡಾಕ್ಟರ್ ಫೋನ್ ಮಾಡ್ತಾರೆ. ಅಷ್ಟೊತ್ತು ಒಂಚೂರು ತಿಳಿವಾಗುತ್ತೆ, ಎಚ್ಚೆತ್ಕೋತಾಳೆ. ಆ ಎಚ್ಚರ ಆಗ್ತಿದ್ದಾಗೇನೆ ಅಜಿತ್ ಬಾ ಚಪ್ಕೊಂಡು, ಭೂಮಿ ನೀನು ಹೇಳಿದ್ದೆ ಹಿಂದೆ ಶ್ರೀರಕ್ಷೆ ಇದ್ದಾಗೆ ನನ್ ಗಂಡ ರಾಮನಂತ ಅವನು ಯಾವಾಗ್ಲೂ ನನಗೆ ಶ್ರೀರಕ್ಷೆಯಾಗಿರ್ತಾರೆ ಅಂತ ಹೇಳಿ, ಹಾಗೆ ನಿನ್ನ ಯಾವಾಗ್ಲೂ ಕೂಡ ನಾನು ರಕ್ಷಾ ಕವಚವಾಗಿರ್ತೀನಿ ಭೂಮಿ, ನೀನ್ ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ, ನೀನ್ ಎದುರು ಬೇಡ ಅಂತೇಳಿ ಬಾ ಚಪ್ಕೊಳ್ತಾನೆ. ಭೂಮಿ ತಡವರ್ಸ್ಕೊಂಡು ಸಾಯಬೆ ಅಂತಾಳೆ. ಅಂದ್ರೆ ಅಜಿತ್ತು, ಅಲ್ಲ ಭೂಮಿ ಹೆಂಗ್ ಓದೆ ನೀನು, ಎಲ್ಲೋದೆ ಅಂತ ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾರೆ, ತಲೆನೋವು ಅಂತ ಬಂದು ಕಣೋ, ಆಗಾಗ ಅರ್ಧ ಗಂಟೆ ಮಲಗಿದ್ ಬಾ ಅಂದೆ. ಅದೇ ಅಜಿತ್ ಕೇಳ್ತಾನೆ, ತಲೆನೋವು ಅಂತ ಹೋದಳು, ಎಲ್ಲಿ ಹೋದೆ ನೀನು? ಅದಕ್ಕೆ ಭೂಮಿ ಇದ್ದವಳು, ರಾಕ್ಷಸರು ಅಂತವ್ರು ಇಬ್ರು ಬಂದಿದ್ದು ನನಗೆ ಬಾಯಿಗೆ ಬಟ್ಟೆ ತುರ್ಕಿದ್ರು. ಸಂಗೀತ ಹೇಳ್ತಾರೆ, ಏನು ರಾಕ್ಷಸರು ಬಂದ್ರ ಭೂಮಿ ಅಂತೇಳಿ ಆಶ್ಚರ್ಯವಾಗಿ ಕೇಳ್ತಾರೆ. ಆನಂತರ ಭೂಮಿ ಮುಂದುವರಿಸ್ತಾಳೆ, ಹೌದು ಇಬ್ರು ರಾಕ್ಷಸನಂತವ್ರು ಬಂದವರು ನನ್ನ ಕೈ ಎರಡನ್ನು ಕಟ್ಟಿ ಅದಕ್ಕೆ ಕಟ್ಟಿಬಿಟ್ರು, ಬಟ್ಟೆ ತುರುಕ್ಬಿಟ್ರು ನನಗೆ. ನಾನು ನಿಮ್ಮನ್ನೆಲ್ಲ ನೋಡ್ತಾನೆ ಇದ್ದೆ, ಸಾಹೇಬ್ರನ್ನೆಲ್ಲ ಬಂದಿದ್ದನ್ನೆಲ್ಲ, ಆದ್ರೆ ಮಾತಾಡಕ್ ನನ್ ಕೈಲಿ ಆಗ್ತಾ ಇರ್ಲಿಲ್ಲ. ಆ ಹೊಗೆ ಇದಕ್ಕೆ ನನಗೆ ಪ್ರಜ್ಞೆ ತಪ್ಪಿಬಿಡ್ತು ಅಂತ ಹೇಳಿ. ನಂತರ ಅಜಿತ್ಗೆ ಬಹಳ ಬೇಜಾರಾಗುತ್ತೆ. ಭೂಮಿ, ನಾನು ಎಲ್ಲೂ ಬಿಟ್ಟು ಹೋಗಲ್ಲ, ನಿಮ್ಗೆ ಏನೂ ಆಗಲ್ಲಮ್ಮ, ಏನೂ ಆಗಲ್ಲ, ಸುಮ್ಮಿರು ಅಂತೇಳಿ ತಲೆ ನೇವರ್ಸಿ ಅವಳನ್ನ ಬಾ ಚಪ್ಕೊಳ್ತಾನೆ. ಪಾಪ ಎಲ್ರಿಗೂ ಆ ದೃಶ್ಯ ನೋಡಿ ಕತ್ತರಿಸುವಷ್ಟು ಸಂಕಟ ಬರ್ತಾರೆ. ಅದರಲ್ಲೂ ಶ್ರವಣ್ಣು, ಸಂಗೀತ, ಹಾಗೇನೆ ಅಜ್ಜಿ ಅಂತೂ ವಿಪರೀತ ಆಳ್ತಾರೆ ಅಜಿತನ್ ಜೊತೆಗೆ. ನಚ್ಚಿಗೂ ಕೂಡ ಕಣ್ಣೀರ್ ಬಂದ್ಬಿಡುತ್ತೆ. ಸರಿ ಬರ್ತಾನೆ, ಹೊರಗೆ ಬಂದು ನಚ್ಚಿನ ಕೇಳ್ತಾನೆ, ನಚ್ಚಿ ಏನಾದ್ರು ಜೀವಕ್ಕೆ ಅಪಾಯ ಭೂಮಿಗೆ ಅಂದಾಗ ನಚ್ಚಿ ಹೇಳ್ತಾನೆ, ನಥಿಂಗ್ ಟು ವರಿ ಅಣ್ಣ, ಅಂತ ಸಮಸ್ಯೆ ಏನಿಲ್ಲ, ಅದಕ್ಕೆ ಆಲ್ ರೈಟು, ಪರ್ಫೆಕ್ಟ್ ಆಗಿದ್ದಾರೆ. ಸ್ವಲ್ಪ ಒಂಚೂರು ಆ ಗಾಬರಿಗೆ ಸ್ವಲ್ಪ ಬೆದ್ರಿದ್ದಾರೆ, ಒಂಚೂರು ಚೇತರಿಸ್ಕೋಬೇಕಷ್ಟೇ, ವರಿ ಮಾಡ್ಬೇಡೋಣ ಅಂತದ್ದು ಏನಿಲ್ಲ ಅಂದಾಗ ಶ್ರವಣ್ ಇದ್ದವರು, ಅನ್ನ ಹಾಕೋಣ ಅಜಿತ್, ಅಲ್ಲಿ ಯಾರು ಇಬ್ರು ಪುಂಡ್ರು ಬಂದ್ರಲ್ಲ, ಅವ್ರೇನಾದ್ರು ಈಗ ಮಾಡಿದ್ರೇನೋ. ಅದಕ್ಕೆ ಅಜಿತ್ ಹೇಳ್ತಾನೆ, ಬಿಡೋದಿಲ್ಲ ಮಾವ ಮಾತ್ರ, ಖಂಡಿತ ಎಲ್ಲೂ ಹೋಗ್ಬಾರ್ದು, ಆ ರೀತಿ 4 ಮೂಲೆಗೂ ಕೂಡ ನಾಕಾಬಂದಿ ಹಾಕಿದೀನಿ, ಮೂಲೆನೂ ಕೂಡ ಹುಡುಕಿದ್ದೀನಿ, ಬಿಡಬೇಡಿ ಅಂತ ಹೇಳಿದೀನಿ. ನನ್ನ ಮಕ್ಳು ಏನಾದ್ರು ಸಿಕ್ಕಿದ್ರೆ 2-3 ಕಟ್ಟಿ ನಾನು ಸ್ಟೇಷನ್ಗೆ ಹಾಕಿ ಅವ್ರಿಗೆ ಅಂತಿಂತ ಶಿಕ್ಷೆ ಕೊಡೋದಿಲ್ಲ. ನನ್ನ ಭೂಮಿ ಎಚ್ಚರ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು. ನನ್ನ ಭೂಮಿ ಸ್ವಲ್ಪ ಸುಧಾರಿಸ್ಕೊಬಿಟ್ರೆ ಬಿಡೋದಿಲ್ಲ ಮಾವ ಮಾತ್ರ ಇವ್ರನ್ನ ಮಾತ್ರ ಬಿಡೋದಿಲ್ಲ ಅಂತಿದ್ದಾಗೇನೆ ಇಲ್ಲಿ ದೇವ್ಯಾನಿ ಒಂಥರ ಕಕ್ಕಾಬಿಕ್ಕಿ ಆಗ್ತಾಳೆ ಗಾಬರಿಯಿಂದ. ಎಲ್ಲಿ ನಮ್ ವಿಷಯ ಗೊತ್ತಾಗ್ಬಿಡ್ತದೋ ಅಂತೇಳಿ. ಅಲ್ಲಿ ಕ್ಯಾಮ್ರಾ ಇದ್ದೇ ಇದೆ, ಕ್ಯಾಮ್ರಾದಲ್ಲಂತೂ ಇವ್ರ ಕತೆ ಮುಗೀತು. ಅಂಜನಾ, ಹಾಗೇನೆ ಇವಳು ದೇವ್ಯಾನಿ ಮತ್ತೆ ಈ ಅಶ್ವಿನಿ 3 ಜನ ಕತೆ ಅಂತೂ ಮುಗಿಸ್ತಾನೆ ಗ್ಯಾರಂಟಿ. ಅವ್ರಿಗೆ ಗೊತ್ತಿದ್ದು ಕೂಡ ಇಂತ ಅನಾಹುತಕ್ಕೆ ಕೈ ಹಾಕಿದ್ದಾರೆ. ಅದ್ರಲ್ಲೂ ಅಜಿತನ್ ಕೆಣಕಿದ್ರಂತೂ ಒಂಥರ ಇದನ್ನ ಅವನ್ ಕೆಣಕದ ಹಾಗೆ ಬಿಡೋನಲ್ಲ, ಅವನು ಪಟ್ಟಿಡ್ದು ಕೂತ್ಕೊಳ್ತಾನೆ. ಹಾಗೆ ಪಟ್ಟಿಡ್ದು ಅವನು ಶಪಥ ಮಾಡ್ತಾನೆ. ಆ ಶಪಥನ ನೆರವೇರಿಸ್ತೆ ಅಂತೂ ಬಿಡೋದಿಲ್ಲ ಅಜಿತನಿಗೆ. ಯಾಕೆಂದ್ರೆ ಭೂಮಿಗೆ ಒಂಚೂರು ನೋವಾದ್ರೂ ಕೂಡ ಸಂಕಟ ಪಡೋ ಅಂತ ಜೀವ ಅಂತ ಅಂದ್ರೆ ಅಜಿತ, ಸಂಗೀತ ಇರೋದ್ರಿಂದ ಅವಳಿಗೆ ಯಾವ ಅಪಾಯನೂ ಕೂಡ ತಟ್ಟೋದಿಲ್ಲ. ಅಂತೂ ಇಂತಿವ್ರು 3 ಕೂಡ ಕಾದಿದೆ ಮಾರಿ ಹಬ್ಬ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, 1 ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.